ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. 2019 ಡಿಸೆಂಬರ್ 19ರಂದು ಮಂಗಳೂರಿನಲ್ಲಿ ಗೋಲಿಬಾರ್ ನಡೆಯಿತು. ಇಬ್ಬರು ಬಲಿಯಾದರು. ಮಾಜಿ ಮೇಯರ್ ಅಶ್ರಫ್ ಕೂದಲೆಳೆಯಿಂದ ಸಾವಿನಿಂದ ಪಾರಾದರು. ನಿಜವಾಗಿ ಕಮಿಷನರ್ ಹರ್ಷ ಕರೆ ಮಾಡಿ ಇವರನ್ನು ಕರೆಸಿಕೊಂಡಿದ್ದರು. ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸುವಂತೆ ಕೋರಿಕೊಂಡಿದ್ದರು. ಹಾಗೆ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸ್ತಾ ಇರುವಾಗಲೇ ಅವರ ತಲೆಯನ್ನು ಸವರಿಕೊಂಡು ಗುಂಡೊಂದು ಹೊರಹೋಗಿದೆ ಎನ್ನಲಾಗ್ತಾ ಇದೆ. ತಕ್ಷಣ ಅವರನ್ನು ಯುನಿಟಿ ಆಸ್ಪತ್ರೆಯ ತುರ್ತು ನಿಗಾ ವಿಭಾಗದಲ್ಲಿ ಸೇರಿಸಲಾಯಿತು. ಅಂದಿನ ಗೋಲಿಬಾರ್ನಲ್ಲಿ ಒಟ್ಟು 9 ಮಂದಿಗೆ ಗುಂಡೇಟು ಬಿದ್ದು ಗಾಯವಾಗಿದೆ. 30 ಮಂದಿ ಲಾಠಿ ಚಾರ್ಜಿನಿಂದ ಗಾಯಗೊಂಡಿದ್ದರು. 33 ಪೊಲೀಸರಿಗೆ ಕಲ್ಲೇಟಿನಿಂದ ಗಾಯವಾಗಿದೆ ಎಂದು ಕಮಿಷನರ್ ಹರ್ಷ ಆವತ್ತು ಹೇಳಿಕೊಂಡಿದ್ದರು. ಮಾತ್ರವಲ್ಲ, ಬಂದರು ಠಾಣೆಯ ಮೇಲೆ 6ರಿಂದ 7 ಸಾವಿರದಷ್ಟು ಮಂದಿ ದಾಳಿ ಮಾಡಲು ಬಂದಿದ್ದರು. ಅವರಲ್ಲಿ ಶಸ್ತ್ರಾಸ್ತ್ರ ಇತ್ತು, ಆದ್ದರಿಂದ ನಾವು ಗೋಲಿಬಾರ್ ನಡೆಸಿದೆವು ಎಂದು ಹರ್ಷ ಸಮರ್ಥಿಸಿಕೊಂಡಿದ್ದರು. ಆದರೆ ಬಂದರು ಠಾಣೆಯ ಬಲಭಾಗದ ಸರ್ಕಲ್ನಲ್ಲಿರುವ 360 ಡಿಗ್ರಿ CCTV ದೃಶ್ಯಾವಳಿಯನ್ನು ಅವರು ಬಿಡುಗಡೆಗೊಳಿಸಲೇ ಇಲ್ಲ. ಪ್ರತಿಭಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸಾರ್ವಜನಿಕರಿಂದ ಬಿಡುಗಡೆಗೊಂಡ ಯಾವ ದೃಶ್ಯಾವಳಿಯಲ್ಲಿಯೂ ಪ್ರತಿಭಟನಾಕಾರರಲ್ಲಿ ಶಸ್ತ್ರಾಸ್ತ್ರ ಇರುವುದು ಪತ್ತೆಯೇ ಆಗಿಲ್ಲ. ಕಲ್ಲು ತೂರಾಟದ ದೃಶ್ಯವನ್ನು ಬಿಡುಗಡೆ ಮಾಡಿದ ಪೊಲೀಸರು ಈ ದಾಳಿಯ ದೃಶ್ಯವನ್ನು ಯಾಕೆ ಬಿಡುಗಡೆಗೊಳಿಸಲಿಲ್ಲ ಎಂಬ ಸಾರ್ವಜನಿಕರ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಯೂ ಇಲ್ಲ. CCTV ಕೆಟ್ಟಿತು ಎಂಬ ಸಬೂಬನ್ನು ಆಗ ಒದಗಿಸಲಾಗಿತ್ತು. ಆದರೆ ಸಾರ್ವಜನಿಕರು ಅಂದೂ ನಂಬಿಲ್ಲ, ಇವತ್ತು ನಂಬ್ತಾ ಇಲ್ಲ. ಈ ಗೋಲಿಬಾರ್ನಲ್ಲಿ ಇಬ್ಬರು ಮಕ್ಕಳ ತಂದೆಯಾದ ಜಲೀಲ್ ಮತ್ತು ಯುವಕ ನೌಶೀನ್ ಕುದ್ರೋಳಿ ಎಂಬವರು ಬಲಿಯಾದರು. ಜಲೀಲ್ ಅಂತೂ ತನ್ನ ಮಕ್ಕಳನ್ನು ಶಾಲೆಯಿಂದ ಮನೆಗೆ ತಲುಪಿಸಿ ಬಳಿಕ ನಮಾಜ್ಗೆಂದು ಹೊರಟಿದ್ರು. ಅವರ ಮನೆಯಿಂದ ಅಜೀಜುದ್ದೀನ್ ರಸ್ತೆಗೆ 100 ಮೀಟರ್ ಅಷ್ಟೇ ದೂರ ಇದೆ. ರಸ್ತೆಗೆ ಕಾಲಿಟ್ಟು ಇನ್ನೇನು ಬಲಭಾಗಕ್ಕೆ ತಿರುಗುತ್ತಿದ್ದಂತೆಯೇ ಅವರ ತಲೆಯನ್ನು ಗುಂಡು ಸೀಳಿದೆ. ಮನೆಯ ಕಿಟಕಿಯಿಂದ ಮಗಳು ಹೊರಗಿನ ದೃಶ್ಯವನ್ನು ವಿಡಿಯೋ ಮಾಡ್ತಾ ಇದ್ದಳು. ಅಪ್ಪ ಕುಸಿದು ಬಿದ್ದಾಗ ಆಕೆ ಕಿರುಚಿದಳು. ಆವತ್ತು ಈ ಮಗಳು ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಪ್ರಕರಣದಲ್ಲಿ ಪೊಲೀಸರು ಮತ್ತು ಸರ್ಕಾರದ ವರ್ತನೆ ನಾಗರಿಕ ಸಮಾಜಕ್ಕೆ ಭರವಸೆ ತುಂಬುವಂತೆ ಇರಲೇ ಇಲ್ಲ. NRC ವಿರುದ್ಧದ ಈ ಪ್ರತಿಭಟನೆಯನ್ನು ಪೊಲೀಸರು ಅತ್ಯಂತ ಏಕಮುಖವಾಗಿ ಮತ್ತು ಪ್ರಚೋದಿತರಾಗಿ ನಿಭಾಯಿಸಿದ್ರು ಅನ್ನೋದು ಸಾರ್ವಜನಿಕರಿಂದ ವ್ಯಕ್ತವಾಗಿರುವ ಅತಿ ದೊಡ್ಡ ಆರೋಪ. ಸರ್ಕಾರೇತರ ಸಂಸ್ಥೆಗಳ ತನಿಖಾ ವರದಿಗಳು ಕೂಡ ಇವನ್ನೇ ಬೊಟ್ಟು ಮಾಡಿವೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತೂ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿ ಅಷ್ಟೇ ಬೇಗ ಹಿಂತೆಗೆದುಕೊಂಡರು. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಮೃತರನ್ನು ಟೆರರಿಸ್ಟ್ಗಳು ಎಂದು ಸದನದಲ್ಲೇ ಕರೆದರು. ಪೊಲೀಸರು ಐಲ್ಯಾಂಡ್ ಆಸ್ಪತ್ರೆಗೆ ನುಗ್ಗಿದ್ರು, ಟಿಯರ್ ಗ್ಯಾಸ್ ಸಿಡಿಸಿದ್ರು, ಅಂಗಡಿಗೆ ಹೋಗಿ ಜನರಿಗೆ ಹೊಡೆದರು. ಈ ಎಲ್ಲ ದೃಶ್ಯಗಳು ಅಂದು ಸೋಷಿಯಲ್ ಮೀಡಿಯಾದ ಮೂಲಕ ಜನರ ಗಮನ ಸೆಳೆದವು. ಮೂರು 2019 ಡಿಸೆಂಬರ್ 19ರಂದು ನಿಷೇಧಾಜ್ಞೆ ಘೋಷಣೆಯಾಗಿತ್ತು. ನಿಷೇಧಾಜ್ಞೆಯ ವೇಳೆ 4 ಮಂದಿಗಿಂತ ಹೆಚ್ಚು ಮಂದಿ ಗುಂಪುಗೂಡಬಾರದು. ಆದರೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ 100ರಷ್ಟು ಮಂದಿ ಗುಂಪುಗೂಡಿದ್ದರು. ಇದು ತಪ್ಪು. ಆದರೆ ಈ ಬೆಳವಣಿಗೆಯನ್ನು ಸುಲಭವಾಗಿ ನಿಭಾಯಿಸಬಹುದಿತ್ತು. ಬುದ್ಧಿವಂತ ಅಧಿಕಾರಿ ಖಂಡಿತ ಇವರನ್ನು ಮನೆಗೆ ಕಳಿಸ್ತಾ ಇದ್ದರು ಎಂಬ ಮಾತು ಅಂದು ಚಾಲ್ತಿಯಲ್ಲಿತ್ತು. ಆದರೆ ಪೊಲೀಸರು ಅನಗತ್ಯ ಪ್ರಚೋದಿತರಾಗಿದ್ದರು ಎಂಬುದು ಅಂದಿನ ದೃಶ್ಯಾವಳಿಗಳೇ ಹೇಳ್ತಾ ಇತ್ತು. 4. ಈ ಪ್ರಕರಣವನ್ನು ಸರ್ಕಾರ CIDಗೆ ಒಪ್ಪಿಸಿತು. ಗೋಲಿಬಾರ್ಗೆ ಸಂಬಂಧಿಸಿ
ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ ಮತ್ತು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ 13 ಪ್ರಕರಣಗಳು ದಾಖಲಾಗಿದ್ದವು. ಮುಖ್ಯ ಪ್ರಕರಣ ಸೇರಿದಂತೆ 3 ಪ್ರಕರಣಗಳನ್ನು CIDಗೆ ಒಪ್ಪಿಸಲಾಯಿತು. ಇದೀಗ CID ತನಿಖೆ ನಡೆದು ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಲಾಗಿದೆ. ಅಷ್ಟಕ್ಕೂ ಗೋಲಿಬಾರ್ಗೆ ಆದೇಶಿಸಿದವರು, ಗೋಲಿಬಾರ್ ಮಾಡಿದವರು ಮತ್ತು ಜನರ ಕೆಂಗಣ್ಣಿಗೆ ಗುರಿಯಾದವರು ಎಲ್ಲರೂ ಕೂಡ ಮಂಗಳೂರಿನಿಂದ ಇವತ್ತು ಬೇರೆಡೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಯಡಿಯೂರಪ್ಪ ಸರ್ಕಾರವೇ ಬಿದ್ದು ಹೋಗಿದೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಕಳೆದ 4 ವರ್ಷಗಳಿಂದ ಕೋರ್ಟು ಕಚೇರಿ ಎಂದು ಬವಣೆ ಪಡ್ತಾ ಇರುವ ಆರೋಪಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಸದ್ಯ ಸುಮಾರು 100ರಷ್ಟು ಆರೋಪಿಗಳು ವಿವಿಧ ಕಠಿಣ ಕಾಯ್ದೆಯನ್ವಯ ಪ್ರಕರಣ ಹೇರಿಕೊಂಡು ಕೋರ್ಟು ಕಚೇರಿ ಎಂದು ಅಲಿತಾ ಇದ್ದಾರೆ. ಅವರಿಗೆ ವಿದೇಶ ಬಿಡಿ ದೂರದ ಊರಿಗೆ ಹೋಗಿ ಕೆಲಸ ಕೂಡ ಮಾಡುವ ಹಾಗಿಲ್ಲ. ಕೋರ್ಟ್ ಸಮನ್ಸಿಗೆ ಕಾಯ್ತಾ ಅವರು ಊರಲ್ಲೇ ನಿಲ್ಲಬೇಕಾಗುತ್ತೆ. ಇದು ಅವರ ಕೌಟುಂಬಿಕ ಬದುಕನ್ನೇ ಛಿದ್ರಗೊಳಿಸಿದೆ. ಈ ಗೋಲಿಬಾರ್ ಬಳಿಕ ಮಂಗಳೂರಿನ ಅಡ್ಯಾರ್ನಲ್ಲಿ ಲಕ್ಷಾಂತರ ಮಂದಿ ಸೇರಿ ಪ್ರತಿಭಟನೆ ನಡೆಸಿದರು. ಆದರೂ ಪ್ರಕರಣ ಮುಕ್ತಾಯ ಕಂಡಿಲ್ಲ. ಅಷ್ಟಕ್ಕೂ ಸರ್ಕಾರದ ಭಾಗವೇ ಆಗಿದ್ದ ರವಿಕುಮಾರ್ ಅವರೇ ಅಂದು ಮೃತಪಟ್ಟವರನ್ನು ಟೆರರಿಸ್ಟ್ ಅಂದ ಮೇಲೆ ಆ ಸರ್ಕಾರದಿಂದ ನ್ಯಾಯಯುತ ನಿಲುವನ್ನು ನಿರೀಕ್ಷಿಸುವುದಕ್ಕೆ ಅರ್ಥವೂ ಇರಲಿಲ್ಲ. ಮುಖ್ಯಮಂತ್ರಿಯು ಹಾಗೆಯೇ ನಡ್ಕೊಂಡಿದ್ರು. ಆದರೆ ಇದೀಗ ಸರ್ಕಾರ ಬದಲಾಗಿದೆ. ನ್ಯಾಯ ಪ್ರಕ್ರಿಯೆ ವೇಗವನ್ನು ಪಡೀಲೇಬೇಕು. ಮಂಗಳೂರಿಗೆ ಈ ಗೋಲಿಬಾರು ದೊಡ್ಡದೊಂದು ಕಪ್ಪು ಚುಕ್ಕೆಯಾಗಿತ್ತು. ಈ ಗೋಲಿಬಾರನ್ನು ತಪ್ಪಿಸಬಹುದಿತ್ತು. ಗುಂಪುಗೂಡಿದ ಜನರನ್ನು ಸಮಾಧಾನಿಸಿ ಮನೆಗೆ ಕಳುಹಿಸಿಕೊಡಬಹುದಿತ್ತು. ಅದಕ್ಕೆ ಪೊಲೀಸ್ ಅಧಿಕಾರಿ ಬುದ್ಧಿವಂತಿಕೆಯನ್ನು ಬಳಸಿದ್ದರೆ ಧಾರಾಳ ಸಾಕಿತ್ತು. ಆದರೆ ಹಾಗಾಗದೇ ಇರುವುದಕ್ಕೆ ಕಾರಣಗಳೇನು? ಈ ಪ್ರಕರಣದಲ್ಲಿ ಪೊಲೀಸರು ವ್ಯಗ್ರರಾಗಿ ನಡೆದುಕೊಂಡಿರುವುದರ ಹಿಂದೆ ಪಿತೂರಿ ನಡೆದಿತ್ತ? ವ್ಯವಸ್ಥೆಯೇ ಸಾಥ್ ಕೊಟ್ಟಿತ್ತ? ಗೊತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಈ ಬಗ್ಗೆ ಪರಾಮರ್ಶೆ ನಡೆಸಿ ನಿಜ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಮತ್ತು ಅಮಾಯಕರು ತೊಂದರೆಗೆ ಸಿಲುಕದಂತೆ ನೋಡಿಕೊಳ್ಳಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.